ಚಳಿಗಾಲದ ಸಂಸತ್ ಅಧಿವೇಶನದ ಮೊದಲನೇ ದಿನ ಕೋಲಾಹಲ ಆಗಿದೆ. ಏನು ಹೊಸದೇನದು? ಅಧಿವೇಶನ ನಡೆಯೋದೇ ಹಾಗೆ. ಪಾರ್ಲಿಮೆಂಟ್ ಕಟ್ಟಿದ್ದೇ ತಪ್ಪು. ಯಾವ್ದಾದ್ರು ಹೋಟ್ಲಲ್ಲಿ ಒಂದು ಹಾಲ್ ತಗೊಂಡು ಹೆಂಗಿದ್ರು ನಡೆಯಲ್ಲ, ಎಲ್ಲ ವಾಕೌಟ್ ಮಾಡ್ತಾರೆ. ಸುಮ್ಮನೆ ಮಾಡ್ದಂಗೆ ಮಾಡಿ ಬಂದ್ ಮಾಡಿ ಹೋಗ್ತಾ ಇರಬೇಕಾಗಿತ್ತು. ಪಾರ್ಲಿಮೆಂಟ್ ಯಾಕಪ್ಪ ಕಟ್ಟಬೇಕಾಗಿತ್ತು? ನಮ್ಮ ದುಡ್ಡು ವೇಸ್ಟ್ ಮಾಡೋಕ್ಕೆ, ಅದೊಂದು ಖರ್ಚು. ಇವ್ರು ದುಡ್ಡು ತಿನ್ನೋಕ್ಕೆ ಅಲ್ಲಿ ಬರೋದಂತೆ, ಗಲಾಟೆ ಮಾಡೋದಂತೆ, ಸೈನ್ ಹಾಕೋದಂತೆ, ದುಡ್ಡು ತಿನ್ನೋದಂತೆ. ಅದು ನನ್ನ ಏನಂತ ಕರಿಬೇಕು? ನಮ್ಮ ಭಿಕ್ಷಾ ತಿಂತಾ ಇದ್ದೀರಿ ಅಯೋಗ್ಯರು ಅಂತ ಕರಿಬೇಕಾ? ಏನಂತ ಕರಿಬೇಕು ನಾವು? ನಿಮಗೆ ಸದನ ನಡೆಸ್ದಿದ್ದ ಮೇಲೆ ನಮ್ಮ ದುಡ್ಡನ್ನು ತಿನ್ನೋ ಹಕ್ಕು ಯಾರು ಕೊಟ್ಟಿದ್ದು ನಿಮಗೆ ಅಯೋಗ್ಯರುಗಳಿಗೆ? ಎಲ್ಲರಿಗೂ ಒಬ್ಬರ ಮೇಲೆ ಒಬ್ಬರು ಬೈಕೊಂಬಿಡೋದು, ದೊಡ್ಡ ಮನುಷ್ಯ ಥರ ಪೋಸ್ಟ್ ಕೊಡೋದು ನಮ್ಮ ಮುಂದೆ ಬಂದುಬಿಟ್ಟು. ಪ್ರತಿಪಕ್ಷಗಳು ಇವತ್ತು ಹೋರಾಟ, ಕಲಾಪ ಆಗ್ತಿದ್ದಂಗೆ ಪ್ರತಿಭಟನೆ. ಅವ್ರ ಕಲಾಪ ಮುಂದಕ್ಕೆ, ಸರ್ಕಾರಕ್ಕೂ ಅದೇ ಬೇಕು. ಅವ್ರ ಕಲಾಪನೂ ಬೇಡ, ಫಲಾಪನೂ ಬೇಡ ಅವ್ರಿಗೆ. ಹಿಂಗೆ ಹೌಸ್ ನಡೀತಾ ಇದ್ರೆ ಆಯ್ತು, ಅವ್ರ ಪಾಡ್ಗವರು ಬೇಕಾಗಿದ್ದು ಬಿಲ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಅವರು. ಈ ಅಪೋಸಿಷನ್ ಅವರು ಅಷ್ಟೇ, ಅವ್ರಿಗೆ ನಾವು ಗಲಾಟೆ ಮಾಡ್ತಾ ಇದ್ವಿ ಅಂದ್ಕೊಂಡು ಅವರು ಇದು ಇಬ್ಬರುವೆ ದೇಶ ಕಟ್ಟವರು. ಇವರಿಬ್ಬರುವೆ 2 ಬಾರಿ ಆದರೂ ಆಗಲಿಲ್ವಂತೆ. ಆಮೇಲೆ ಉಪರಾಷ್ಟ್ರಪತಿಗಳನ್ನು ಸ್ವಾಗತಿಸಿದ್ದಾರೆ ರಾಜ್ಯಸಭೆಯಲ್ಲಿ. ಜಗದೀಪ್ ಧನ್ಕರ್ ವಿಷಯ ಯಾರೋ ಪ್ರಸ್ತಾಪಿಸಿದ್ದಾರೆ, ಖರ್ಗೆ ಅವರು. ಅದಕ್ಕೆ ರೂಲಿಂಗ್ ಪಾರ್ಟಿಯಿಂದ ನೀವು ಅವ್ರ ಬಗ್ಗೆ ಏನೇನು ಮಾತಾಡಿದ್ರಿ ಅಂತ ಅವ್ರು ಹಿಡ್ಕೊಂಡು ಜಾಡಿಸಿದ್ದಾರೆ. ಇದಕ್ಕೆ ಮೊದಲು ಮಾಧ್ಯಮಗಳಿಗೆ ಮಾತನಾಡಿದ್ರಂತೆ ಮೋದಿ. ಮಾಧ್ಯಮಗಳಿಗೆ ಮಾತಾಡಲ್ಲ ಮೋದಿ. ಯಾವತ್ತು ಮಾತಾಡಿದ್ರಂತೆ ಮಾಧ್ಯಮಗಳಿಗೆ ಅವರು? ಮಾಧ್ಯಮಗಳ ಮುಂದೆ ಮಗದೊಂದು ಭಾಷಣ ಅಷ್ಟೇ. ಅವ್ರೇನು ಹೇಳಬೇಕಿತ್ತು ಅಷ್ಟೇ. ಅದನ್ನ ಮಾಧ್ಯಮದ ಮುಂದೆನೇ ಹೇಳಬೇಕಾಗಿರ್ಲಿಲ್ಲ. ನನ್ನ ಪ್ರಕಾರ ವಿಡಿಯೋ ರೆಕಾರ್ಡ್ ಮಾಡಿ ಕೊಟ್ಟಿದ್ದಿದ್ರು ಆಗ್ತಿತ್ತು. ಯಾವತ್ತು ಪ್ರೈಮ್ ಮಿನಿಸ್ಟರ್ ಮಾಧ್ಯಮದ ಜೊತೆ ಮಾತಾಡಿರೋದು? 1-on-1 ಇಂಟರ್ವ್ಯೂಗಳನ್ನು ಬಿಟ್ಬಿಡಿ, ಯಾವತ್ತು ಮಾತಾಡಿದ್ದಾರೆ? ಹಂಗಾಗಿ ಅದು ತಪ್ಪದು ಬರೆಯೋದಂಗೆ. ಮಾಧ್ಯಮಗಳ ಮುಂದೆ ಮಾತಾಡಿರೋದು, ಮಾಧ್ಯಮಗಳ ಮುಂದೆ ಭಾಷಣ ಅಷ್ಟೇ. ಸೋಲಿನ ಹತಾಶೆ ಬಿಟ್ಟು ದೇಶದ ವಿಷಯ ಗಂಭೀರ, ದಟ್ ಈಸ್ ಓಕೆ. ಹತಾಶೆ ಬಿಡಬೇಕು. ಅವ್ರು ಯಾಕೆ ಬಿಡ್ತಾರೆ? ಅವ್ರದ್ದು ಕತೆ ಅವ್ರಿಗೆ ಸರಿ. ಈ ಡ್ರಾಮಾ ಮಾಡಬೇಡಿ ಬಂದು ಇಲ್ಲಿ ಪಾರ್ಲಿಮೆಂಟ್ ಹತ್ರ. ಬೇರೆ ಎಲ್ಲರೂ ಮಾಡ್ಕೊಳ್ಳಿ ಡ್ರಾಮಾನ, ಇಲ್ಲಿ ಚರ್ಚೆ ಮಾಡಿ ಅಂತ ಪ್ರೈಮ್ ಮಿನಿಸ್ಟ್ರು ಮಾಧ್ಯಮದ ಮುಂದೆ ಮಾಡಿದ ಭಾಷಣದಲ್ಲಿ ಹೇಳಿದ್ದಾರೆ. ये सत्र संसद देश के लिए क्या सोच रही है, संसद देश के लिए क्या करना चाहती है, संसद देश के लिए क्या करने वाली है, इन मुद्दों पर केंद्रित होनी चाहिए. Yes. ಇನ್ನು ಸಂಸತ್ತಿನ ಚಳಿಗಾಲದ ಅಧಿವೇಶನದ ಮೊದಲ ದಿನವಾದ ಇವತ್ತು ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಬೆಳಗ್ಗೆ ಸಂಸತ್ ಭವನದ ವಿಸಿಟರ್ಸ್ ಗ್ಯಾಲರಿ ಬಳಿಗೆ ಅವರು ಕಾರ್ನಲ್ಲಿ ನಾಯಿಯೊಂದಿಗೆ ಆಗಮಿಸಿದ್ರು. ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಬಿಜೆಪಿ ಆಕ್ಷೇಪ ಎತ್ತಿತ್ತು. ಸರ್ಕಾರ ನೀಡಿದ ಸಂಸದರ ವಿಶೇಷ ಸವಲತ್ತುಗಳನ್ನು ದುರ್ಬಳಕೆ ಮಾಡಿಕೊಂಡು ಹೀಗೆ ವರ್ತಿಸಬಾರದು ಅಂತ ಟೀಕಿಸಿತು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ರೇಣುಕಾ ಚೌಧರಿ, ಇದು ಚಿಕ್ಕ ಪ್ರಾಣಿ, ಯಾರನ್ನು ಕೂಡ ಕಚ್ಚಲ್ಲ, ಕಚ್ಚುವವರು ಒಳಗೆ ಕುಳಿತಿದ್ದಾರೆ ಅಂತ ಕೌಂಟರ್ ಕೊಟ್ಟರು. ಸಾಕು ಪ್ರಾಣಿಗಳನ್ನ ಒಳಗೆ ತರೋದಕ್ಕೆ ಪಾಸ್ ಮಾಡಿ ಬಿಲ್ ಮಂಡಿಸಿ ಅಂತ ಹೇಳಿದ್ರು. ಅಲ್ಲದೆ ನಾನು ನಾಯಿನ ಸ್ವಲ್ಪ ಸಮಯಕ್ಕೆ ತಂದಿದ್ದೆ, ವಾಪಸ್ ಕಳಿಸಿದ್ದೀನಿ ಅಂತ ಕೂಡ ಹೇಳಿದರು. ಇವ್ರನ್ನೆಲ್ಲ MP ಅಂತ ನಾವು ಕರೀಬೇಕು. ನಾವು ಇವ್ರ ಮನೆ ಸಾಕು ನಾಯಿನ ಇವ್ರನ್ನ ಸಾಕಿದ್ದೇ ಮೊದಲು ತಪ್ಪು ನಮ್ಮ ದೇಶದಲ್ಲಿ. ಇದ್ರ ಜೊತೆಗೆ ಇವ್ರ ನಾಯಿನೂ ನಾವು ಮಾಡಬೇಕೀಗ. ಅದಕ್ಕೆ ಅವ್ರು ಬೇರೆನೂ ಹೇಳ್ಕೊಂಡಿದ್ದಾರೆ ಸರ್ ಮೀಡಿಯಾ ಮುಂದೆ. ಅದು ಆಕ್ಸಿಡೆಂಟ್ ಆಗಿತ್ತು, ಅದನ್ನು ತೊಗೊಂಡು ಬಂದಿದ್ದನ್ನು ನಾನು ರೆಸ್ಕ್ಯೂ ಮಾಡಿದ್ದೆ, ಆಮೇಲೆ ವಾಪಸ್ ನನ್ನ ಮನೆಗೆ ಕಳಿಸಿದ್ದೀನಿ ನಾಯಿನ, ತಪ್ಪ ಅಂತ. ಹೌದು, ತಪ್ಪು. ಅಲ್ಲಿ ಕರ್ಕೊಂಬರ್ಬೇಕಾಗಿರಲಿಲ್ಲ, ಅಷ್ಟೇ ಪಾಯಿಂಟ್. ಅದು ನೀವು ರೆಸ್ಕ್ಯೂ ಮಾಡಿದ್ದು, ಆಕ್ಸಿಡೆಂಟು, ನಿಮ್ಮ ಘನಂದಾರಿ ಪ್ರಾಣಿ ಪ್ರೇಮ ಎಲ್ಲ ನೀವು ಇಟ್ಕೊಳ್ಳಿ ನಿಮ್ಮ ಮನೆ ಒಳಗಡೆ, ಯಾವತ್ತು ಬೇಡ ಅಂತ. ಇದೆಲ್ಲ ಅಲೋ ಮಾಡ್ತಾ ಇದ್ದೀವಿ, ಯಾವ ಲೆವೆಲ್ಗೆ ಹೋಗ್ತಿದ್ದೀವಿ. ಈ ಪ್ರೈಮ್ ಮಿನಿಸ್ಟರ್ ನಮ್ಮ ಮುಂದೆ ಬಂದು ಭಾರತ ಕಟ್ಟಿದ್ದು ಏನಕ್ಕೆ ಕಟ್ಟಬೇಕ್ರಿ? ನೀವುಗಳು ಎಂಜಾಯ್ ಮಾಡೋಕ್ಕ, ನೀವು ಮಜಾ ತಿನ್ನಕ್ಕ, ನಾವ್ಯಾಕೆ ಸಾಯ್ಬೇಕು? ಜನ ಸಾಧ್ಯ ಆದಷ್ಟು ನಿಮ್ಮದು ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ. ಇವ್ರನ್ನ ನಂಬಬೇಡಿ, ಹಾಳು ಮಾಡಿಬಿಡ್ತಾರೆ ಎಲ್ಲರ ಮನೇನೂ ಇವರು ನಂಬೋದ್ರೆ. ಅವರು ನಾಯಿ ಕಚ್ಚೋದಕ್ಕೆ ಒಳಗಡೆ ಕಚ್ಚೋರು ಕೂತಿದ್ದಾರೆ. ಯಾರನ್ನ ಅವಮಾನಿಸ್ತಾ ಇದ್ದಾರೆ ಸರ್? ಯಾರು ಸೇರಿಸಿನ? ಯಾರು ನಿಮ್ಮ ಪಾರ್ಟಿ ಲೀಡರ್ಗಳ? ಯಾರು ನಿಮ್ಮ ಪಾರ್ಟಿ ಲೀಡರ್ ರಾಜ್ಯಸಭೆಯಲ್ಲಿ ಹಂಗಾರೆ ಅವ್ರುಗಳನ್ನ ಕರಿತೀರಿ? ಮಾನ ಮರ್ಯಾದೆ ನಾಚಿಕೆ ಇದೆಯಾ ಇವರುಗಳಿಗೆಲ್ಲ? ಇವರೆಲ್ಲ ಲಾಂಗ್ ಟರ್ಮ್ MP-ಗಳಂತೆ ಇವರು, ಅಯೋಗ್ಯರು ತಂದು. ನನಗೂ ಅನ್ನಿಸ್ತು ಒಂದು, ನನಗೂ ಅನ್ನಿಸ್ತು ನಾಯಿ ತಂದ್ರೆ ಏನೀಗ ಅಂತ. ಒಂದು ಬಾಕ್ಸಲ್ಲಿ, ಟಿಫನ್ ಬಾಕ್ಸಲ್ಲೋ ಅಥವಾ ಒಂದು ಸ್ಟೀಲ್ ಬಾಕ್ಸಲ್ಲೋ ಹೇಸಿಗೆಯನ್ನು ಹಾಕಿಬಿಟ್ಟು ಸಂಸತ್ ಒಳಗೆ ಕಳಿಸ್ಕೊಡ್ಬೇಕು. ಯಾಕೆ ತಂದಿದೀಯಾ ಅಂತಾರೆ. ಏನೀಗ ತಂದ್ರೆ ತಿನ್ನುವವರು ಒಳಗಡೆ ಇಲ್ವಾ ಅಂತ ಕೇಳಿದ್ರಾಯ್ತು. ನಿಜ, ನಾನು ಬರೀ ತಂದಿದ್ದೀನಿ ಅಷ್ಟೇ, ಏನಾಯ್ತು ಈಗ? ತಿನ್ನೋರೆಲ್ಲ ಒಳಗಡೆ ಇಲ್ವಾ ಅಂತ ಅನ್ಬೋದಲ್ಲ.
ಏನ್ರಿ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಈ ದೇಶ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳ ದುಬಾರಿ ಇನ್ನಷ್ಟು. ಅಬಕಾರಿ ಸುಂಕ ವಿಧಿಸುವ ಹಾಗೂ ಪಾನ್ ಮಸಾಲ ತಯಾರಿಕೆ ಹೊಸ ಸೆಸ್ಸನ್ನು ವಿಧಿಸೋ 2 ಮಸೂದೆಯನ್ನು ಲೋಕಸಭೆಯಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಇದು ಯಾವ ಊರು ನ್ಯಾಯ ಇದು? ಆಯಿತು, ಅವುಗಳ ಮೇಲೆ ನೀವು ತೆರಿಗೆ ಹಾಕಿ ಎಲ್ಲ ಕರೆಕ್ಟು. GST ತಂದಿದ್ದೇ ಸೆಸ್ಗಳನ್ನು ಇರಬಾರ್ದು ಅನ್ನೋ ಕಾರಣ. ಈಗ ಇದೊಂದು ನಿಂಗಾಚರು, ಇದಕ್ಕೊಂದು ಸೆಸ್ಸು, ನಾಳೆ ಇನ್ನೊಬ್ರು ಇನ್ನೊಂದು ತರ್ತಾರೆ, ಅದಕ್ಕೊಂದು ರೀಸನ್ ಕೊಡ್ತಾರೆ. ಇದು ಯಾವ ಊರು ನ್ಯಾಯ? ತಂಬಾಕು ಉತ್ಪನ್ನಗಳು, ಸಿಗರೇಟು, ಅದಕ್ಕೆಲ್ಲ ಹಾಕಿದ್ದಾರೆ, ಸೆಸ್ ಹಾಕ್ತಾರಂತೆ, GST ಪರಿಹಾರ ಸೆಸ್ ಅಂತೆ. ನಾಳೆ ಇನ್ನೊಂದು ಸರ್ಕಾರ ಬಂದಾಗ ಇನ್ಯಾವುದೋ ಪದಾರ್ಥಗಳಿಗೆ ಅವರೊಂದು ಹೊರಗೆ ತಂದು ಒಂದು ಬಿಲ್ ತಂದು ಒಂದು ಸೆಸ್ ಹಾಕ್ತಾರೆ. ಕೇಳಿದ್ರೆ ತರಬಾರ್ದು ಇದು, ಮತ್ತೇನು GST ಉಪ್ಪಿನಕಾಯಿ ಹಾಕ್ತಂದ್ರ GSTನ? ಉದ್ದೇಶ ಏನು ಹಾಗಾದ್ರೆ? ಉದ್ದೇಶ ಬೇರೆ, ತಂಬಾಕು ಉತ್ಪನ್ನಗಳದ್ದು ಡ್ಯಾಶು ಎಲ್ಲ. GST ಇಷ್ಟೊಂದು ಅದನ್ನು ವಿರೋಧ ಮಾಡೋದಾದ್ರೆ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಸಾರು ಅವ್ರು ಕಂಡುಕೊಂಡಿದ್ದು ಉಪವಾಸ ಮಾಡ್ತಾರೆ, ಕಂಡುಕೊಂಡಿದ್ದು ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವ್ರಿಗೆ ಇದೆಲ್ಲ ಕಂಡ್ರೆ ಆಗೋದೂ ಇಲ್ಲ. ಏನಕ್ಕೆ ಇಟ್ಕೊಂಡಿದ್ದೀರಿ? ಬ್ಯಾನ್ ಮಾಡಿಬಿಡ್ರಿ. ಅದರಲ್ಲಿ ಬರೋ ದುಡ್ಡು ತಿಂತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಆರೋಗ್ಯದ ಬಗ್ಗೆ ಕಾಳಜಿ ಅಂತಾನೂ ಅನ್ನೋದು. ಅದಕ್ಕೆ ನಾಚಿಕೆ ಆಗ್ತಾ ಇಲ್ವಾ ನಿಮ್ಗಳಿಗೆ ಒಬ್ರಿಗೂ? ಅದ್ರಲ್ಲಿ ಬರೋ ದುಡ್ಡು ಮಾತ್ರ ತಿನ್ಬೋದಾ ನೀವು? ಅದ್ರಲ್ಲಿ ಬರೋ ದುಡ್ಡಲ್ಲಿ ಯಾರಿಗೂ ಟ್ರೀಟ್ಮೆಂಟ್ ಕೊಡ್ತೀನಿ, ಯಾರ್ದೋ ಮನೆ ಕಂಡು ಅಂದರೆ ಪಾಪದ ಹಣ ತಂದುಬಿಟ್ಟು ಪುಣ್ಯದ ಕೆಲಸ ಮಾಡಕ್ಕೆ ಹೋಗ್ತೀರಾ? ಏನಕ್ಕೆ? ಅದು ಪಾಪ ಅನ್ನೋದಿದ್ರೆ ಬ್ಯಾನ್ ಮಾಡಿಬಿಡಿ. ಹೌದು, ಒಳ್ಳೆ ಕತೆ. ಎಸ್, ಕರ್ನಾಟಕ ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿರುವ ಯಾವುದೇ ವಿಶೇಷ ಅನುದಾನವನ್ನು ಬಾಕಿ ಇರಿಸಿಕೊಂಡಿಲ್ಲ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಲೋಕಸಭೆ ಪ್ರಶ್ನೋತ್ತರ ಅವಧಿಯಲ್ಲಿ ಬಳ್ಳಾರಿ ಸಂಸದ ತುಕಾರಾಂ ಅವರು ಈ ಪ್ರಶ್ನೆಯನ್ನು ಎತ್ತಿದ್ರು. ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಲಿಖಿತ ಉತ್ತರವನ್ನು ಕೊಟ್ಟರು. ರಾಜ್ಯಕ್ಕೆ ಆಗಿರುವ ವರಮಾನ ನಷ್ಟಕ್ಕೆ 5,495 ರೂಪಾಯಿ, ಒಟ್ಟಾರೆಯಾಗಿ ರಾಜ್ಯಕ್ಕೆ 11,495 ಕೋಟಿ ವಿಶೇಷ ಅನುದಾನ ಬಾಕಿ ಇದೆ ಅಂತ ಅವರು ಪತ್ರದಲ್ಲಿ ಕೂಡ ಹೇಳಿದ್ರು. ಇನ್ನು ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಅಕ್ರಮ ಮತ್ತು ಕಳಪೆ ಗುಣಮಟ್ಟ ಕಾಮಗಾರಿ ನಡೆಸಿದ ಕಾರಣಕ್ಕೆ ಕರ್ನಾಟಕದಲ್ಲಿ 99 ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಬೆಂಗಳೂರು ದಕ್ಷಿಣ, ತುಮಕೂರು ಜಿಲ್ಲೆಯಲ್ಲಿ ಅಂತರ್ಜಲ ಸ್ಥಿತಿ ಗಂಭೀರವಾಗಿದೆ ಅಂತ ಯಾರು ಹೇಳಿದ್ದು? ಜಲಶಕ್ತಿ ಸಚಿವರು. ಆಲ್ ರೈಟ್. 15ನೇ ಹಣಕಾಸು ಆಯೋಗದ್ದು ವರದಿನೇ ರಾಂಗು. ಕರ್ನಾಟಕಕ್ಕೆ ಮಾಡಿದ್ದ ಕಚಡಗಳ ಅನ್ಯಾಯ ಅದು. ಈ ದೇಶಕ್ಕೆ ದುಡಿದು ಕೊಡ್ತಿರೋಂತಹ, ರಾಜ್ಯಕ್ಕೆ ಕೊಟ್ಟಂತಹ ಪ್ರಶಸ್ತಿ, BJP MP ಗಳನ್ನು ಗೆಲ್ಸಿ ಕಳಿಸಿದ್ದಕ್ಕೆ ಪ್ರಶಸ್ತಿ. 15ನೇ ವೇತನ ಆಯೋಗನೇ ನಮಗೆ ಬೋಗಸ್ಸು, ನಮಗಾಗಿದ್ದ ಅನ್ಯಾಯ. ಅದೇ ರಾಂಗ್. ನಾನು ಹೇಳಿದ್ದಲ್ಲ, ನಿಮ್ಮ ಫಾರ್ಮರ್ ಚೀಫ್ ಮಿನಿಸ್ಟ್ರೇ ಹೇಳಿರೋದು ಇದು. ನಂಬರ್ 2, ಎಲ್ಲ ದುಡ್ಡು ಕೊಟ್ಬಿಟ್ಟಿದ್ದೀವಿ ಅಂತಂದರೆ ನೀವು ಬಿಲ್ಲಲ್ಲೇ, ನೀವು ನಿಮ್ಮ ಬಜೆಟಲ್ಲಿ ಹೇಳಿದ್ರಲ್ಲ, ಅಪರ ಭದ್ರಾದೊಂದು ದುಡ್ಡು ಕೊಡ್ತೀನಿ ವಿಶೇಷ ಅನುದಾನ ಅಂತ. ಮೇಡಮ್ಮು ಕೊಟ್ಟಿದ್ದೀರಾ? ORR ರೋಡ್ದೊಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಟ್ಟಿದ್ದೀರಾ? ಇಲ್ಲಿಂದ ಎಲೆಕ್ಷನ್ ಮಾತ್ರ ಬೇಕಾ ರಾಜ್ಯ? ಇಲ್ಲಿಂದ MP ಮಾತ್ರ ಬೇಕು ಪ್ರೈಮ್ ಮಿನಿಸ್ಟರ್ಗೆ. ಕರ್ನಾಟಕಕ್ಕೆ ಬಂದಾಗ ಎಲ್ಲರಿಗೂ ನಮಸ್ಕಾರ ಅಂತ ಕನ್ನಡದಲ್ಲಿ 3-4 ಕಾಲ್ ಸೆಂಟೆನ್ಸ್ ಹೇಳ್ಬಿಟ್ರೆ ಸಾಕಾ ನೀವು? ಏನ್ರಿ ನೀವು ಕರ್ನಾಟಕ ಅನ್ಕಂಡ್ರಿ? ಯಾಕ್ರಿ BJP ಅವ್ರಿಗೆ ಇಷ್ಟೊಂದು ಕೋಪ? ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾರೆ ಈ ರಾಜ್ಯದವ್ರು ನಿಮಗೆ. ಎರಡೂ ಕಡೆ ಅಧಿಕಾರ ಇದ್ರು ಹಾಗೇನೆ. ಆ ಕಾಂಗ್ರೆಸ್ನವ್ರನ್ನ ನೋಡಿದ್ರೆ ಇಲ್ಲಿ ಚೀಫ್ ಮಿನಿಸ್ಟರ್ಶಿಪ್ದನ್ನು ಕರೆಕ್ಟಾಗಿ ಬೇಗ ಡಿಸೈಡ್ ಮಾಡಿ ಒಂದು ಹದ್ಬಸ್ತಕ್ಕೆ ತರಕ್ಕೆ ಇಲ್ಲ. ಬರೀ ಬೇಕಾಗಿದ್ದನ್ನು ಲೇನಾ ನೋ ದೇನಾ ಓನ್ಲಿ ಲೇನಾ ಅಂದ್ಕೊಂಡು ಲೇನಾ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ, ಆಟ ಆಡ್ಕೊಂಡು ಮಜಾ ತಿಂತಾ ಇದ್ದಾರೆ ಅವ್ರುಗಳು ನಮ್ಮವರ ನೆರವಿನಿಂದ. ಇವ್ರನ್ನ ನೋಡಿದ್ರೆ ನಮ್ಮ ರಾಜ್ಯದ ಬಗ್ಗೆ ಬಿಡ್ತಾ ಇರೋದು ರೈಲ್ನ. ಇಡೀ ಸೌತಲ್ಲಿ ಯೋಗ್ಯತೆಗೆ 1 ಸೀಟ್ ಗೆಲ್ಲಕ್ಕಾಗಲ್ಲ ಅವ್ರ ಕೈಯಲ್ಲಿ. BJP ಅವ್ರಿಗೆ ರಾಜ್ಯದಲ್ಲಿ ಇಷ್ಟು ಸೀಟ್ ಗೆಲ್ತಾರೆ. 1 ಕಾಲಾಣಿ ಒಂದು ಎಕ್ಸ್ಟ್ರಾ ಲವ್ ಇಲ್ಲ ನಮ್ಮದು. ಬೇರೆ ತೋರಿಸ್ತಾರೆ, ಉತ್ತರ ಭಾರತಕ್ಕೆ ತೋರಿಸ್ತಾರೆ, UPಗೆ ತೋರಿಸ್ತಾರೆ. ಕೇಳಿದ್ರೆ ನಾವೆಲ್ಲ ಕೆಟ್ಟವ್ರಾಗ್ಬಿಡ್ತೀವಿ. ಸ್ವಲ್ಪ ಮುಂದಕ್ಕೆ ಹೋದರೆ ದೇಶದ್ರೋಹಿಗಳಾಗ್ಬಿಡ್ತೀವಿ. ಇನ್ನೊಂದು ಚೂರು ಮುಂದಕ್ಕೆ ಹೋದರೆ ಪಾಕಿಸ್ತಾನಕ್ಕೆ ಹೋಗ್ಬೇಕು ಆಮೇಲೆ ನಾನು ಕೇಳೋದಕ್ಕೆ. ಎಸ್.